ಹಲೋ ಸರ್. ಹಾಯ್. ಬೇಸಿಕ್ಲಿ ನಾನು ಹೇರ್ ಕಲರ್ ಹೇರ್ ಕಟ್ ಎಲ್ಲ ಜಾಸ್ತಿ ಹೋಗೋದಿಲ್ಲ, ಬಟ್ 1 ಇಯರ್ ಆದ್ಮೇಲೆ ಇದೆ ಫಸ್ಟ್ ಮಾಡಿಸ್ತಾ ಇರೋದು. ಸೊ ಹೇರ್ ಕಲರ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ. ದೆನ್ ಇನ್ನೊಂದು ಹೇರ್ ಕಟ್ ಕೂಡ. ಸೊ ಫ್ರಂಟ್ ನನಗೆ ಫ್ರಂಟ್ ಬ್ಯಾಂಡ್ ಟೈಪ್ ಐ ವಾಂಟೆಡ್. ಸೊ ಹೇರ್ ಕಲರ್ ಕೂಡ ನನಗೆ ತೋರಿಸ್ತೀನಿ. ಯಾ ದಿಸ್ ಐ ವಾಂಟೆಡ್. ಸೊ ಮಾಡೋದಕ್ಕೆ ಮಾಡಬಹುದು, ಬಟ್ ಹೇರ್ ಕಟಿಂಗ್ ಬರೀ ಫ್ರಂಟ್ ಬ್ಯಾಂಕ್ಸ್ ಬೇಕಾ ಇಲ್ಲಾಂದ್ರೆ ಹಿಂಗನೇ ಕಟ್ ಮಾಡ್ಬೇಕಾ? ಸ್ವಲ್ಪ ಲೆಂತ್ ಲೈಕ್ ನನ್ನ ಹೇಗಿದೆಯೋ ಸೊ ಅದೇ ಟೈಪ್ ಸೊ ಹೇಗಿದೆ ಅದನ್ನ ರಿಫ್ರೆಶ್ ಮಾಡಿದ್ರೆ ಆಗುತ್ತೆ. ಇದು ಬಾಲೇಜ್ ಅಂತ ಹೇಳಿ ಹೇರ್ ಕಲರ್ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಟ್ರಾನ್ಸಿಷನ್ ಲೆವೆಲ್ ಅಲ್ಲಿ ನಿಮ್ಮ ಹೇರ್ ಕಲರ್ ಇದೆ, ಅದು ಕಂಪ್ಲೀಟ್ಲಿ ಕಲರ್ ಆಗುತ್ತೆ. ಸೊ ಹೇಗೇನ್ ಇದು ನಿಮಗೆ ಬ್ಲೀಚ್ ನ ನಾವು ಯಾವುದೇ ರೀತಿ ಯೂಸ್ ಮಾಡದೇ ಇರೋದ್ರಿಂದ ನಿಮ್ಮ ಹೇರ್ ಡ್ರೈ ಆಗಲಿ ಡ್ಯಾಮೇಜ್ ಆಗಲಿ ಯಾವುದೇ ತರ ಇರೋದಿಲ್ಲ. ಸೊ ಇದು ನಾನು ಮಾಡ್ಬೇಕು ಅಂತಂದ್ರೆ ನೀವು ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನು ಕೊಡಬೇಕಾಗುತ್ತೆ. ಸೊ ಪಾಸ್ಟ್ 6 months ಅಲ್ಲಿ ನೀವು ಯಾವ ತರ ಹೇರ್ ಕಲರ್ಸ್ ಯೂಸ್ ಮಾಡಿದ್ದೀರಾ? ಇಲ್ಲ ಸರ್, ಆಲ್ಮೋಸ್ಟ್ 1 ಇಯರ್ ಹತ್ರ ಬಂದಿದೆ. 1 ಇಯರ್ ಹತ್ರ. ಸೊ ಯಾವ್ದೇ ತರ ಲೈಕ್ ಗಾರ್ನಿಯರ್ ಇಲ್ಲ ಅಂತಂದ್ರೆ ಈ ತರ ಕಲರ್ಸ್ ಯೂಸ್ ಮಾಡಿದ್ಯಾ ಪಾಸ್ಟ್ 1 ಇಯರ್ ಅಲ್ಲಿ? ಇಲ್ಲ. ಓಕೆ, ಲೈಕ್ ಇವಾಗ ನಿಮ್ ಹೇರ್ಗೆ ಒಂದು ಕೋಡಿಂಗ್ ಚೆಕ್ ಮಾಡ್ತೀವಿ. ಚೆಕ್ ಮಾಡುವಾಗ ನಿಮ್ಮ ಹೇರ್ ಕೋಡ್ ನ ಚೆಕ್ ಮಾಡಿದ್ರೆ ಸೊ ಕೋಡಿಂಗ್ ಸಹ ತುಂಬಾ ಕಮ್ಮಿ ಇರೋದ್ರಿಂದ ನಿಮಗೆ ಬ್ಲೀಚ್ ಫ್ರೀ ಹೇರ್ ಕಲರ್ ನಾವು ಮಾಡಬಹುದು. ಸ್ಟಾರ್ಟ್ ಮಾಡೋದು ಈಗ? ಸ್ಟಾರ್ಟ್.